ಬರ್ಕೋಬಹುದು. ಋಣಘಾತದ ಸೂಚಿ ಇತ್ತು, ಈಗ 2 ರ ಘಾತ -4 ಇತ್ತು. ಇದನ್ನ ಹೆಂಗ್ ಬರೀತೀರಿ ನೀವು? ಇದನ್ನ ಈ ರೀತಿ ಬರ್ಕೋತೀರಿ, 1/2 ರ ಘಾತ 4. ಹೌದಾ? ಈ 3 ರ ಘಾತ -8 ಇದು ಋಣಘಾತದ ಸೂಚಿ. ಋಣಘಾತದ ಸೂಚಿ ಬಂದ್ರೆ ಇದನ್ನ ಯಾವ ರೀತಿ ಬರ್ಕೋತೀರಿ? 3 ರ ಘಾತ -8 1/3 ರ ಘಾತ 8. ರೈಟ್? ಇದನ್ನ ಜನರಲ್ ಫಾರ್ಮ್ ಅಲ್ಲಿ ಹೆಂಗ್ ಬರೀಬಹುದು ಅಂದ್ರೆ m ನ ಘಾತ -n. m ಅಂದ್ರೆ n ಪ್ಲೇಸ್ ಅಲ್ಲಿ ಯಾವುದೇ ಸಂಖ್ಯೆ ಇರಬಹುದು, n ಅಂದ್ರೆ n ಪ್ಲೇಸ್ ಅಲ್ಲಿ ಯಾವುದೇ ಘಾತಾಂಕ ಸೂಚಿ ಇರಬಹುದು. ಆ ಸಂಖ್ಯೆನ ಯಾವ ರೀತಿ ಬರೀಬಹುದು ನೀವು? 1/m ನ ಘಾತ n ಅಂತ ಬರೀಬಹುದು. ಓಕೆ, ಇವಾಗ ನೋಡಿ, ಇದೇ ಸಂಖ್ಯೆಯನ್ನ ದಶಮಾಂಶದಲ್ಲಿ ಇತ್ತು ಅಂದ್ರೆ ಇವಾಗ 10 ಇದು 10,000 ಈ ರೀತಿ ಕೊಟ್ಟಿದ್ದನ್ನ ನೀವು 10 ರ ಘಾತ 4 ಅಂತ ಬರ್ತೀರಿ. ಬಟ್ ಸಂಖ್ಯೆಯನ್ನ ದಶಮಾಂಶ ಕೊಟ್ಟಿದ್ದಂದ್ರೆ 0.00000001 ಈ ರೀತಿ ಕೊಟ್ಟಿದ್ದಂದ್ರೆ ಘಾತ ರೂಪದಲ್ಲಿ ಯಾವ ರೀತಿ ಬರುತ್ತೆ? ಅವಾಗ ಇದನ್ನ ಫಸ್ಟ್ ದಶಮಾಂಶದಿಂದ ಭಿನ್ನ ರಾಶಿಯಲ್ಲಿ ಬರ್ಕೊಳ್ಬೇಕು. ಇಲ್ಲಿ 1 ಹಾಕೊಳ್ಳಿ. ದಶಮಾಂಶ ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವ? 6 ಸಂಖ್ಯೆ ಇದಾವ. ಅಂದ್ರೆ 1/1 ಆದ್ಮೇಲೆ 6 ಸೊನ್ನೆ ಬರುತ್ತೆ. ಈಗ 1/6 ಸೊನ್ನೆ ಅಂದ್ರೆ 10 ರ ಘಾತ 6 ಅಂತ ಬರೀಬಹುದು. ಇದನ್ನ ಈಗ ಇದನ್ನ ಈ 10 ರ ಘಾತ 6 ಮೇಲ್ ತಗೊಳ್ಳೋದ್ರೆ ಇದು 1 ಗುಣಿಲೆ 10 ರ ಘಾತ -6 ಅಂತ ಬರೀಬಹುದು. ಸೊ ಈ ರೀತಿ ದಶಮಾಂಶವನ್ನು ಕೊಟ್ಟಿದ್ರೆ ಇದನ್ನು ಕೂಡ ನಾವು ಘಾತಾಂಕ ರೂಪದಲ್ಲಿ ನಾವು ಬರೀಬಹುದು. ಅರ್ಥ ಆಯ್ತಾ? ಇಲ್ಲಿ 10 ರ ಘಾತ 4 ಅಂದ್ರೆ ಏನ್ ನೋಡಿ, ಈಗ 10 ರ ಘಾತ 6 ಅದನ್ನು ಕೊಡಿ. 10 ರ ಘಾತ 6 ಅಂದ್ರೆ ಏನಿಲ್ಲ, 10ನ್ನ 10ರಿಂದ 6 ಸಲ ಗುಣಿಸೋದು. 10ನ್ನ 10ರಿಂದ 6 ಸಲ ಗುಣಾಕಾರ ಮಾಡೋದು. ಇದೆ ಗೊತ್ತಾಯ್ತಾ? ಇಲ್ಲಿ ನೋಡಿ -6 ಈಗ 10 ರ ಘಾತ +6 ಇದ್ದಾಗ ಈ ರೀತಿ ಬರ್ಕೊಳ್ಬೇಕು. 10 ರ ಘಾತ -6 ಇದ್ದಾಗ ಏನ್ ಮಾಡ್ತೀರಿ? 1/10 ಗುಣಿಲೆ 1/10. ಸೊ ಈ ರೀತಿ ನೀವು ಘಾತಾಂಕ ರೂಪನ ವಿಸ್ತರಿಸಿ